ಕೂತ್ಕೊಳ್ಳಿ. ಮೇಡಮ್, ಮೊದಲನೇದಾಗಿ ನಿಮಗೆ ಕಂಗ್ರಾಟ್ಸ್. ನಿಮ್ಮ ಹರ್ಬಲ್ ಪ್ರಾಡಕ್ಟ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ ಮೇಡಮ್. ದಟ್ಸ್ ಅನ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್. ನಮ್ಮ ಆಗಿ ಹಾರ್ಡ್ ವರ್ಕ್ಗೆ ತಕ್ಕ ರಿಸಲ್ಟ್ ಸಿಕ್ಕಿದೆ. ಎನಿವೇ, ಥ್ಯಾಂಕ್ ಯು ವೆರಿ ಮಚ್. ಅಲ್ಲ ಮೇಡಮ್, ಸಾಮಾನ್ಯವಾಗಿ ಎಲ್ಲ ಕಂಪ್ನಿಗಳು ಸೆಲೆಬ್ರಿಟಿಗಳನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡ್ಕೊತಾರೆ. ಆದರೆ ನೀವ್ಯಾಕೆ ಸ್ಪರ್ಧೆ ಏರ್ಪಾಡು ಮಾಡಿ ಸಾಮಾನ್ಯ ಹುಡುಗಿನ ಆಯ್ಕೆ ಮಾಡ್ಕೊಂಡ್ರಿ? ಅದೆಷ್ಟೋ ಕಂಪನಿಗಳು ಸೆಲೆಬ್ರಿಟಿಗಳನ್ನು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ ಸೇಲ್ಸನ್ನು ಹೆಚ್ಚು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತವೆ. ಆದರೆ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಯಾವ ಸೆಲೆಬ್ರಿಟಿ ಅದನ್ನು ಪ್ರಮೋಟ್ ಮಾಡಿದ್ರೂ ಕೂಡ ಸಕ್ಸಸ್ ಆಗಲ್ಲ. ನಮಗೆ ನಮ್ಮ ಕ್ವಾಲಿಟಿ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ. ಅದಕ್ಕೆ ಯಾರೇ ಹೊಸಬರು ಇದನ್ನು ಪ್ರಮೋಟ್ ಮಾಡಿದ್ರೂ ಕೂಡ ಅದ್ಭುತವಾಗಿ ಮಾರ್ಕೆಟ್ಗೆ ರೀಚ್ ಆಗುತ್ತೆ ಮತ್ತು ಸಕ್ಸಸ್ ಗ್ಯಾರಂಟಿ. ಅದು ಮಾತ್ರ ಅಲ್ಲ, ಆದಿತ್ಯ ಗ್ರೂಪ್ ಆಫ್ ಕಂಪನೀಸೇ ಒಂದು ದೊಡ್ಡ ಬ್ರ್ಯಾಂಡ್. ಆ ಹೆಸರಿಗಿರುವಂಥ ಬ್ರ್ಯಾಂಡ್ ವ್ಯಾಲ್ಯೂ ನಿಮಗೆಲ್ಲ ಗೊತ್ತೇ ಇದೆ. ಮೇಡಮ್, ನಿಮ್ಮನ್ನ ಕೆಲಸದ ಹುಡುಗಿ ಪಾರ್ವತಿನೇ ಗೆಲ್ತಾಳೆ ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ? ನೋಡಿ, ಸ್ಪರ್ಧೆ ಯಾವುದೇ ಇರಲಿ, ಎಲ್ಲೇ ನಡೀಲಿ, ಕಡೆಗೆ ಅರ್ಹತೆ ಇರೋರೇ ಗೆಲ್ಲೋದು. ಪಾರ್ವತಿ ಗೆದ್ದದಕ್ಕೂ ಅದೇ ಕಾರಣ. ಒಳ್ಳೆ ಚಾನ್ಸು. ಕಾಲು ಎಳಿಬೇಕಲ್ಲ. ನೀವು ಕೇಳಿದ್ದು ನನಗೆ ಅರ್ಥ ಆಯಿತು. ನಿಮ್ಮ ಕಂಪ್ನಿ ಕಾಂಪಿಟೇಷನ್ನಲ್ಲಿ ನಿಮ್ಮನೆ ಹುಡುಗಿನೇ ಗೆದ್ದಿದ್ದಾಳೆ. ಇದರಲ್ಲಿ ಏನಾದರೂ ಗೋಲ್ಮಾಲ್ ಇದೆಯಾ ಅಂತ ತಾನೇ ನೀವು ಕೇಳ್ತಾ ಇರೋದು? ಅಯ್ಯಯ್ಯೋ, ಖಂಡಿತ ನಾವು ಆ ರೀತಿ ಕೇಳಲಿಲ್ಲ ಮೇಡಮ್. ಹೇಳಿ ಮೇಡಮ್, ಪಾರ್ವತಿಯವರು ಗೆದ್ದಿರೋದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅಖಿಲ, ಇವತ್ತು ನೀನು ಇಡೀ ಪ್ರೆಸ್ ಮೀಟ್ ನೋಡಬೇಕಾಗಿತ್ತು. ನಮ್ಮ ಪಾರ್ವತಿ ಪ್ರೆಸ್ನವ್ರ ಮುಂದೆ ಭಾಳ ಚೆನ್ನಾಗಿ ಮಾತಾಡಿದ್ಲು. ಅವ್ರು ಎಂಥ ಪ್ರಶ್ನೆ ಕೇಳಿದ್ರು ಒಂಚೂರು ಭಯ ಪಡದೆ ತಾಳ್ಮೆಯಿಂದ ಉತ್ತರ ಕೊಟ್ಲು. ಅವಳು ತನಗಿಂತ ನಿನ್ನ ಬಗ್ಗೆನೇ ಹೊಗಳಿ ಮಾತಾಡಿದಾಳೆ. ಈ ಮನೆ ನನ್ನ ಪಾಲಿಗೆ ದೇವಸ್ಥಾನ ಇದ್ದಾಗೆ, ಕೊನೆ ಉಸಿರಿರೋ ತನಕ ಈ ಮನೆಗೆ ದುಡಿಯೋದೇ ನಾಸೆ ಅಂದ್ಲು. ನನ್ಗೆ ಕೇಳೋದಾದರೆ ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಹೈಲೈಟ್ ಅಂದರೆ ನಮ್ಮ ಪಾರ್ವತಿ ಮಾತು. ಅಗತ್ಯಕ್ಕಿಂತ ಹೆಚ್ಚು ಯಾವ ವ್ಯಕ್ತಿನೂ ಹೊಗಳಬಾರ್ದು. ಅದರಲ್ಲೂ ಕೆಲಸದವ್ರನ್ನ ಹೊಗಳಿ ಹೊಗಳಿ ಅಟ್ಟಕ್ಕೇರಿಸೋ ಪ್ರಯತ್ನ ಮಾಡಬೇಡಿ. ಆದಿ, ನಾವು ಈ ಇವೆಂಟ್ಗೂ ಮೊದಲು ಮಾಡೆಲ್ಸನ್ನು ಇಂಟರ್ವ್ಯೂ ಮಾಡಿ ಫೈನಲ್ ಲಿಸ್ಟನ್ನು ತಯಾರು ಮಾಡಿದ್ವಿ. ಆಮ್ ಐ ರೈಟ್? ಹೌದಮ್ಮ, ಯು ಆರ್ ರೈಟ್. ಅದಕ್ಕೆ ಅಂತಲೇ ನಾವು ರೆಸಾರ್ಟಲ್ಲಿ ಆಡಿಷನ್ಸ್ನ ಕಂಡಕ್ಟ್ ಮಾಡಿದ್ವಿ. ಅಲ್ಲಿಗೆ ಬಂದಿದ್ದ ಸಾವಿರಾರು ಕಂಟೆಸ್ಟೆಂಟ್ಸಲ್ಲಿ ನಾವು ಬೆಸ್ಟ್ ಮಾಡೆಲ್ಸ್ನ ಫೈನಲ್ ರೌಂಡ್ಗೆ ಸೆಲೆಕ್ಟ್ ಮಾಡಿದ್ವಿ. ನಾವು ಶಾರ್ಟ್ ಲಿಸ್ಟ್ ಮಾಡಿದ ಮೇಲೂ ಈ ಪಾರ್ವತಿ ಎಕ್ಸ್ಟ್ರಾ ಕಂಟೆಸ್ಟೆಂಟ್ ಆಗಿ ಸ್ಟೇಜ್ ಮೇಲೆ ಹೇಗೆ ಬಂದ್ಲು? ಆಹಾ, ಅಂತೂ ಆ ದೇವ್ರು ಕಂಡ್ಬಿಟ್ಟ. ಅಖಿಲಕ್ಕನ ತಲೆನೇ ತಲೆ. ಎಲ್ಲರೂ ಮರ್ತಿದ್ದ ವಿಷಯನ ಈಗ ಕೆದಕ್ತಾ ಇದ್ದಾರೆ. ಹೇಳು ಆದಿ, ನಮ್ಮೆಲ್ಲರ ಕಣ್ ತಪ್ಪಿಸಿ ಆ ಪಾರ್ವತಿ ಹೆಸರು ಲಿಸ್ಟಲ್ಲಿ ಹೇಗೆ ಬಂತು? ಐ ವಾಂಟ್ ದ ಆನ್ಸರ್ ಇನ್ 30 minutes. ಇಟ್ಸ್ ಮೈ ಆರ್ಡರ್. ನನಗೂ ಅದೇ ಡೌಟ್ ಅಕ್ಕ. ನಮ್ಮ ಮನೆ ಕೆಲಸದವಳು ಬ್ಯೂಟಿ ಕಾಂಟೆಸ್ಟಲ್ಲಿ ಸಡನ್ ಆಗಿ ಸ್ಪರ್ಧೆ ಮಾಡೋದು ಅಂದ್ರೇನು, ಎಲ್ಲರೂ ಸೋಲಿಸಿ ಮಾಡಲ್ ಆಗೋದು ಅಂದ್ರೇನು? ನಾನು ಕೊಟ್ಟ ಸಮಯ ಈಗಾಗಲೇ ಶುರುವಾಗಿದೆ ಆದಿ. ನೀನು ಉತ್ತರ ಕಂಡು ಹಿಡಿಲಿಲ್ಲ ಅಂದರೆ ನಾನೇ ಉತ್ತರ ಹುಡುಕ್ಬೇಕಾಗತ್ತೆ. ನಿಮ್ಗೆ ಆ ಕಷ್ಟ ಕೊಡಲ್ಲ ಅಮ್ಮ. ನೀವು ಹೇಳಿದ ಟೈಮ್ ಒಳಗೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಬ್ರೋ, ಏನು ಯೋಚನೆ ಮಾಡ್ತಿದ್ಯಾ? ಈ ಚಾನ್ಸ್ ಮತ್ತೆ ಸಿಗೋದೇ ಇಲ್ಲ. ದಿಶಾಗ್ ಪಾಠ ಕಲ್ಸಕ್ಕೆ ಇದೊಂದು ಪರ್ಫೆಕ್ಟ್ ಟೈಮು.
ಪಾರ್ವತಿ ಹೆಸರು ಕಾಂಪಿಟೇಷನ್ ಬರಕ್ಕೆ ದಿಶಾನೇ ಕಾರಣ ಅಂತ ಅಮ್ಮಂಗೆ ನಿಜ ಹೇಳ್ಬಿಡು. ಹಾ ಪ್ರೀತು, ಇದು ತುಂಬ ಸೆನ್ಸಿಟಿವ್ ಮ್ಯಾಟರ್. ಅಮ್ಮಂಗೆ ಹರ್ಟ್ ಆಗದೆ ಇರೋ ಥರ ಕನ್ವೆ ಮಾಡಬೇಕು. ಅವಸರ ಮಾಡಿದ್ರೆ ಅನಾಹುತ ಆಗುತ್ತೆ. ಅಖಿಲ, ಸ್ಪರ್ಧೆ ನಡೀತು, ಪಾರು ಗೆದ್ದಾಯ್ತು. ಈಗ ಅವಳ ಹೆಸರು ಹೇಗೆ ಸೇರ್ಪಡೆ ಆಯಿತು ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಅಂತ ನನಗನ್ಸುತ್ತೆ. ನನ್ನ ಮನೇಲಿ ನಡೆಯೋ ವಿಷಯ ನನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಹೇಗೆ ರಘು? ನನಗೆ ನಿಜ ಗೊತ್ತಾಗ್ಲೇಬೇಕು. ನಮ್ಮ ಮನೆಗೆ ಸರ್ವ್ ಮಾಡಕ್ಕೆ ಬಂದ ಒಬ್ಬ ಆರ್ಡಿನರಿ ಸರ್ವೆಂಟ್ ನನ್ನ ಗಮನಕ್ಕೆ ಬರದ ಹಾಗೆ ಸ್ಟೇಜ್ ಏರಿದ್ದು ಹೇಗೆ ಅಂತ ನನಗೆ ಗೊತ್ತಾಗ್ಲೇಬೇಕು. ಹಾಯ್ ಆಂಟಿ. ಹಾಯ್ ಆಂಟಿ. ನೀವು ಈವಾಗಲೇ ಬರಬೇಕಿತ್ತ. ಇನ್ನೇನು ಬೆಂಕಿ ಹತ್ಕೊಂಡು ಉರಿತಿತ್ತು. ಹಾಯ್ ಆಂಟಿ. ಹಲೋ ಅಂಕಲ್. ಆಂಟಿ, ನಿನ್ನೆ ನಾವು ತೊಗೊಂಡಿರೋ ಸೆಲ್ಫಿಗೆ 3 lakhs ಲೈಕ್ಸ್ ಬಂದಿದೆ. ಹ್ಯಾವ್ ಅ ಲುಕ್. ಬಾರೇ ಬಾ, ಇವತ್ತಿಗೆ ನಿನ್ನ ಡ್ರಾಮಾ ಬಂದಾಗತ್ತೆ. ಫೈನಲಿ ಕುರಿ ತಾನಾಗೆ ಹಳ್ಳಿಗೆ ಬೀಳ್ತಿದೆ. ಇದನ್ನ ನೋಡೋದೇ ಒಂದು ಮಜಾ. ವೈ, ವಾಟ್ ಹ್ಯಾಪನ್? ಎಲ್ಲರೂ ತುಂಬ ಸೀರಿಯಸ್ ಇರೋ ಹಾಗಿದೆ. ಈಸ್ ಎನಿಥಿಂಗ್ ರಾಂಗ್? ಎಸ್, ಎವ್ರಿಥಿಂಗ್ ಈಸ್ ರಾಂಗ್ ಹಿಯರ್. ನಮ್ಮ ಮನೆ ಕೆಲ್ಸದೋಳ ಹೆಸರು ಪಾರ್ಟಿಸಿಪೆಂಟ್ಸ್ ಲಿಸ್ಟಲ್ಲಿ ಹೇಗೆ ಬಂತು ಅನ್ನೋದು ಗೊತ್ತಾದ ಮೇಲೆ ರಾಂಗ್ ಆಗಿರೋದೆಲ್ಲ ರೈಟ್ ಟ್ರ್ಯಾಕ್ ಬರುತ್ತೆ.